ರೆಡಿ ತಾನೆ? ರೆಡಿ ಬಾಸ್. ಬೇಕು ಬೇಕು. ವೆಲ್ಕಮ್ ಮಿಸ್ಟರ್ ಅಲೆಕ್ಸಾಂಡರ್. ಎಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಕೈ ಕೊಡ್ತಿದ್ದೆ, ಆದ್ರೆ ಇವತ್ತು ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ. ಅಯ್ಯೋ, ಡೋಂಟ್ ಮೂವ್, ಡೋಂಟ್ ಮೂವ್. ಕಮ್ ಹೋಲ್ಡ್ ಇಟ್. ಕಂಗ್ರಾಚುಲೇಷನ್ ಮಿಸ್ಟರ್ ರಾಜಶೇಖರ್, ನೀವು ಕೆಚ್ಚದೆಯ ಕನ್ನಡಿಗ ಅಂತ ಪ್ರೂವ್ ಮಾಡಿದ್ರಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ನಂದೇನಿದೆ ಸರ್, ಎಲ್ಲ ನಿಮ್ಮಂತ ಅಧಿಕಾರಿಗಳ ಮಾರ್ಗದರ್ಶನ, ನಮ್ಮ ಕನ್ನಡ ಜನಗಳ ಸಹಕಾರ ಅಷ್ಟೇ. ಗಾಡ್, ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಫಾರ್ ಹೈಯರ್ ಗ್ರೇಡ್ ಪ್ರಮೋಷನ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಕರ್ನಾಟಕದಲ್ಲಿ ಕೀರ್ತಿ ಕಲಶವಾಗಿ ಉಳಿಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಏನೇ ಕೇಳ್ಕೊಂಡೆ ತುಳಸಿನ? ಹೇಳಲ್ಲ. ಹೇಯ್, ಗಂಡನ ಹತ್ರ ಏನೇ ಅಂತ ರಹಸ್ಯ ಹೇಳಪ್ಪ. ಅಮ್ಮ ತುಳಸಿ, ದೇವರಂತ ಗಂಡನ್ ಕೊಟ್ಟಿದ್ಯಾ, ಮುತ್ತನಂತ ಮಕ್ಕಳನ್ನ ಕೊಟ್ಟಿದ್ಯಾ. ನನಗೆ ನಿನಗೆ ನನಗೆ ಅದೆಲ್ಲ ಅಲ್ಲ ರೀ. ಮತ್ತೆ ಅರ್ಶನ ಕುಂಕುಮ ಜೊತೆ
ಸಾಯೋ ಸೌಭಾಗ್ಯ ಕೊಡು ಅಂತ ಕೇಳ್ಕೊಂಡೆ. ಸೀತಾ, ಹೆಂಗಸರಿಗೆ ಮುತ್ತೈದೆಯಾಗಿ ಸಾಯೋಕ್ಕಿಂತ ಬೇರೆ ಭಾಗ್ಯ ಏನಿದೆ ರೀ? ನೀನ್ ಇಷ್ಟೊಂದು ಸ್ವಾರ್ಥಿಯಾಗಿ ಕೊಡ್ತೀವಿ ಸೀತಾ. ನೀನ್ ಬಯಸೋ ಹಾಗೆ ನಾನು ಬಯಸಿದ್ರೆ ನಿನ್ ಕಣ್ಮುಂದೆನೆ ಬಿಡ್ತೂನ್ರಿ, ನಿಮ್ದಮ್ಮಯ್ಯ ಬಿಡ್ತೂನ್ರಿ. ತಮಾಷೆಗೂ ಹಾಗೆಲ್ಲ ಅನ್ಬಾರ್ದು. ಈಗ ಅರ್ಥ ಆಯ್ತಾ ನನ್ನ ನೋವು ಎಂತದು ಅಂತ. ಸೀತಾ, ನಾಳೆಯಿಂದ ತುಳಸಿನ ನಾನು ಹೇಳ್ದಾಗ ಕೇಳ್ಕೊ. ಇರೋವರೆಗೂ ನಾವು ಜೊತೆಲೇ ಇರಬೇಕು. ಹೋಗುವಾಗ ನಾವಿಬ್ಬರು ಒಟ್ಟಿಗೆ ಹೋಗ್ಬೇಕು. ತಾಯಮ್ಮ, ತಾಯಮ್ಮ, ಬಲ್ತಾ ಇದ್ದೀನಮ್ಮ. ಏನ್ ಮಾಡ್ತಾ ಇದ್ದೆ? ತಲಕಾಲಿ ಹೆಚ್ಚ್ತಾ ಇದ್ದೆ. ಒಳ್ಳೆ ತಲಕಾಲಿ ಹೆಚ್ಚ್ತಾ ಇದ್ದೆ. ಏನೇ, ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ದಿನಾ 1 ಗಂಟೆ ರಾ ರಾ ಅನ್ಕೊಂಡು ಅಭ್ಯಾಸ ಮಾಡು ಅಂತ. ಮಾಡ್ತಾ ಇದ್ದೀನಮ್ಮ. ದಿನಕ್ಕೆ ಮೂಲ್ ಸಲ ಶುದ್ಧ ಬ್ರಹ್ಮ ಫಲಾತ್ಫಲ ಲಾಮ ಅಂತ ಅಭ್ಯಾಸ ಮಾಡ್ತಾ ಇದ್ದೀನಿ. ನೀನ್ ಅಭ್ಯಾಸ ಮಾಡ್ತಿದ್ಯಾ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಹೋಗಿ ಹೀಟ್ರ್ ಸ್ವಿಚ್ ಹಾಕು. ಸಲಿ. ಚಿಕ್ಕಮ್ಮವ್ಲೆ, ನೀವ್ ಇವಾಗ ಹ್ಯಾಕ್ ಕಾಣ್ತಿಲ್ಲ ಗೊತ್ತಾ? ಹೇಗೆ? ಲಂಬೆ. ಲಂಬೆ ಅಂದ್ರೆ? ಒಲಗದಲ್ಲಿಲ್ಲ ಲೆಂಬೆ ಅಮ್ಮ, ಕೂಲ್ವಚಿ ಲೆಂಬೆ. ರಂಬೆ ಏನೇ? ಕಲೆಕ್ಟಮ್ಮ, ಕಲೆಕ್ಟು. ಇಂಗ್ಲಿಷ್ ಬೇರೆ. ಯಾರಾದ್ರೂ ಹೊಸಬ್ರು ಬಂದ್ರೆ ದೇವ್ರೇ ಗತಿ. ಇಂಟರ್ಪ್ರಿಟರ್ ಇಲ್ಲ ಅಂದ್ರೆ ನಿನ್ ಮಾತು ಒಂದು ಅರ್ಥ ಆಗಲ್ಲ. ಇಂಟರ್ಪ್ರಿಟರ್ ಅಂದ್ರೆ ಏನಮ್ಮ? ಅನುವಾದ ಮಾಡೋರು ಅಂತ. ಓ, ಭಾಷಾಂತಲ ಮಾಡೋಲ್ಲ. ಅಯ್ಯೋ, ಈಟಲ್ಗೆ ಚುಚ್ಚಾಕೋದೆ ಮಲ್ತ್ಬಿಟ್ಟೆ. ಬಂದೆ. ಸ್ಟ್ಯಾಚ್ಯೂ ಹೇಗೆ ರಿಲೀಸ್ ಮಾಡಮ್ಮ? ಸ್ಟ್ಯಾಚ್ಯೂ ಮಾತಾಡಬಾರ್ದು. ಸ್ಟ್ಯಾಚ್ಯೂ ಅಪ್ಪಾ, ರಿಲೀಸ್. ಲಾಯರ್ ಸಾಹೇಬ್ರೆ. ಗುಡ್ ಮಾರ್ನಿಂಗ್ ರಾಧಾ. ಗುಡ್ ಮಾರ್ನಿಂಗ್. ಕಾಫಿ ರೆಡಿ. ಥ್ಯಾಂಕ್ ಯು. ಬೆಳಿಗ್ಗೆ ಬೇಗ ಎಪ್ಸು ಅಂತ ಹೇಳಿಲ್ಲ ನಿನ್ಗೆ? ರಾತ್ರಿ ನೀನ್ ಮಲಗಿದ್ದೆ 2 ಗಂಟೆ. ನನ್ನ ಕೋರ್ಟಲ್ಲಿ ತುಂಬಾ ಕೆಲಸ ಇದೆ. ಹಾಗಿದ್ರೆ ಕೋರ್ಟಲ್ಲೇ ಮಲಗೋದು. ಇವನು ಅಣ್ಣ, ಕಾಫಿ ಕಾಫಿ. ಸರಿ, ಕೂತ್ಕೋ ಇಲ್ಲಿ. ಕುಡಿ. ಅದು ಸಾಕಣ್ಣ, ಚಿಕ್ಕಣ್ಣ ಬೇರೆ ಕಾಫಿ ಕೊಡ್ತಾನೆ. ಅದನ್ನು ಕುಡಿ, ಇದನ್ನು ಕುಡಿ. ಟೇಕ್ 1 more sip, ಓಕೆ? ಗುಡ್ ಮಾರ್ನಿಂಗ್ ಅಣ್ಣ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋರ್ಗೆ ಬ್ಯಾಡ್ ಮಾರ್ನಿಂಗ್ ಇರೋದೇ ಇಲ್ಲ. ನಿತ್ಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನಗೆ ಮಾರ್ನಿಂಗ್ ಮಾತ್ರ ಗುಡ್, ನನಗೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಎರಡೂ ಗುಡ್. ಅದ್ ಹೇಗೆ? ಅಪ್ಪ ಪೊಲೀಸ್, ಅಣ್ಣ ಪೊಲೀಸ್. ಒಂದು ಗುಡ್ ಮಾರ್ನಿಂಗ್, ಒಂದು ಗುಡ್ ಈವ್ನಿಂಗ್. ಹಾಗಾದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನು ಬಂತ ನೀನ್ ಕಟ್ಬಿಟ್ರೆ ಗುಡ್ ನೈಟ್ ಬಂದಾಗತ್ತೆ. ಹೋಗೋಣ, ನಾನ್ ಮದ್ವೆನೇ ಮಾಡ್ಕೊಳ್ಳಲ್ಲ. ಬರ್ತಾ ಬರ್ತಾ ದಪ್ಪಗಾಗ್ತಿದ್ದೀರಾ ನೀವು. No. I am looking very trim and fit. ಊಟಕ್ಕೆ ಮನೆಗೆ ಬರ್ತೀರಾ ಇಲ್ಲ ಅಲ್ಲೇನಾ? ಏನ್ ಮಾಡೋದು ಸೀತಾ, ನಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಹಾಗೆ. ಅಫೆನ್ಸ್, ಕ್ರೈಮ್, ಅರೆಸ್ಟ್, ಆಲ್ವೇಸ್ ಆನ್ ಡ್ಯೂಟಿ. ಹಾಗೆ ಫ್ಯಾಮಿಲಿ ಡ್ಯೂಟಿನೂ ಮರಿಬಾರ್ದಲ್ವಾ? ಎಲ್ಲಾದ್ರುಂಟೆ. ಫ್ಯಾಮಿಲಿ ಡ್ಯೂಟಿ ಕರೆಕ್ಟಾಗಿ ಮಾಡ್ತಿರೋದ್ರಿಂದಾನೆ ಮನೇಲಿ 3 ರತ್ನಗಳು ಓಡಾಡ್ತಿರೋದು. ಯಾಕೆ ಸಾಲ್ದೇನೋ? ನಾನ್ ರೆಡಿ. ಹೇಳು, ಇನ್ನೊಂದೆರಡು. ಮಕ್ಕಳು ಕೆಡಿಸ್ಕೊಂಡಾರು. ಮೊದಲು
ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲೀರಿ. ಹಾ, ಹಾಗೆ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಿನ್ ಮುದ್ದು ಮುಖ ನೋಡಿದ ತಕ್ಷಣ ಎಳೆ ವಯಸ್ಸು ಬಂದ್ಬಿಡುತ್ತೆ, ಇರೋ ವಯಸ್ಸು ಮರ್ತೋಗುತ್ತೆ. ಹೇಳು, ದೇವರ ಮೇಲೆ ಆಣೆ ಇಟ್ಟು. ಇದು ಭಗವದ್ಗೀತೆ ಅಲ್ಲ, ಹೃದಯ ಗೀತೆ, ಕಾದಂಬರಿ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕೇಸು, ಅದಕ್ಕೆ. ಹೇಳು, ನಾನ್ ಹೇಳೋದೆಲ್ಲ ಸತ್ಯ. ನಾನು ಹೇಳೋದೆಲ್ಲ ಸತ್ಯ. ನಿಮ್ ಹೆಸರು? ಆರ್ ತ್ಯಾಗರಾಜ್. ಮಿಸ್ಟರ್ ತ್ಯಾಗರಾಜ್, ನೀವೇನು ಉದ್ಯೋಗ ಮಾಡ್ತೀರಾ? ಲಾಯರ್ ಉದ್ಯೋಗ. ಲಾಯರ್ ಆದವ್ರಿಗೆ ಹೆಂಗಸರ್ ಕಾಲೇಜ್ನಲ್ಲಿ ಏನ್ ಕೆಲಸ? ರಾಧಾ ಅಂತ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳನ್ನ ಹೆಂಗ್ ಅನ್ಕೊಂಡಿದೀನಿ, ಅದಕ್ಕೆ ಅವಳನ್ನ ಕಾಲೇಜಿಗೆ ಬಿಡಕ್ ನಾನು ಹೋಗ್ತೀನಿ. ಕಲ್ಪನಾ ಅನ್ನೋ ಹುಡುಗಿ ನಿಮಗ್ ಗೊತ್ತಾ? ಚೆನ್ನಾಗ್ ಗೊತ್ತು. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಇನ್ನೂ ಆಗಿಲ್ಲ. ಅಂದ್ರೆ? ಅದೆಲ್ಲ ನನ್ನ ಸ್ವಂತ ವಿಷಯ, ನಿನಗ್ಯಾಕೆ? ನಾನು ಲಾಯರ್, ಯಾವ ವಿಷಯ ಬೇಕಾದ್ರೂ ಕೇಳ್ತೀನಿ. ನಿನಗೆ ನಿನಗೆ ಬಾಯ್ ಜಾಸ್ತಿ ಆಗಿದೆ. ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ನಿನಗೇನೋ ಸ್ಪೆಷಲ್ ಡ್ಯೂಟಿ ಹಾಕಿದಾರೆ ಅಂತ ಕೇಳಿದೆ. ಹೌದು ಡ್ಯಾಡಿ, ಬೆಂಕಿ ಬೀರಪ್ಪ ಅಂತ ನಮ್ಮ ಏರಿಯಾದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ. ಕಳ್ಳತನದಲ್ಲಿ ಪಿಸ್ತೂಲ್ಗಳು ತಯಾರು ಮಾಡಿ ಸ್ಮಗ್ಲರ್ಸ್ ಸಪ್ಲೈ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೆ ಜಾಮೀನ್ ತಗೋ ಅಂತ ನಮ್ಮ ಸೀನಿಯರ್ ನನಗೆ ಆರ್ಡರ್ ಮಾಡಿದ್ದಾರೆ. ಅವನ್ನ ಹೇಗೆ ಬಿಡಿಸ್ತೀಯೋ ನಾನು ನೋಡ್ತೀನಿ, ಅವ್ನ ಹೇಗೆ ಅರೆಸ್ಟ್ ಮಾಡ್ತೀಯೋ ನಾನು ನೋಡ್ತೀನಿ. ನೋಡೋಣ 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 ನೋಡೋಣ. ರಾಮ ರಾಮ, ಸಾಕು ಸುಮ್ನಿರು. ಕಾದ ಮನೆ ಕಲ್ಲಾಯ್ತು ಅಂತ ನೀವೇ ದಾಯಾದಿಗಳ ತರ ಆಡ್ಬೇಡಿ. ಈ ರಂಪ ಬೇಡ ಅಂತಾನೆ ಇಬ್ಬರನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸಿ ಅಂತ ಹೇಳಿದ್ದು. ಯಾಕೆ? ಒಂದೇ ಡ್ರೆಸ್ ನ 3 ಜನನು ಬದಲಾಯಿಸಿ ಹಾಕೋಬಹುದು ಅಂತನಾ? ಏನೇ ಆದ್ರೂ ನಿಮ್ಮ ಅಮ್ಮ ತುಂಬಾ ಜಿಪ್ನಿ ಕಂಡ್ರು. ಜಿಪ್ಪಣ ತನಕ ಹೇಳಿದೆ ಇವರಿಬ್ರು ರಾಮ್ ರಾವಣರ ಹಾಗೆ ಯುದ್ಧ ಮಾಡದೇ ಇರ್ಲಿ ಅಂತ. ಸೀತಾ, ಇದು ಆಟದ ಮೈದಾನ. ಗೆಲ್ಲಬೇಕು ಅನ್ನೋ ಛಲ ಇಬ್ರಿಗೂ ಇದ್ರೇನೆ ಆಟದಲ್ಲಿ ಮಜಾ ಬರೋದು. ಏನ್ ಕರೆಕ್ಟ್ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್. ಕಮಿಂಗ್ ಟು ದ ಪಾಯಿಂಟ್, ಯಾಗೋ ಬೆಂಕಿ ಬೀರಪ್ಪ ನನ್ಗೆ ಗೊತ್ತಾ? ಇಲ್ಲ, ನಾನು ಅವ್ನು ನೋಡೇ ಇಲ್ಲ. ಮತ್ತೆ ಅವ್ನು ಬೇಲಿಗೆ ಪ್ರಯತ್ನ ಪಟ್ಟಿದ್ಯಾರು? ಸೈಮನ್ ಅಲೆಕ್ಸಾಂಡರ್ ಅಂತ ನಮ್ಮ ಸೀನಿಯರ್ ಕ್ಲೈಂಟ್. ಸೈಮನ್ ಅಲೆಕ್ಸಾಂಡರ್ ಆ 3 ಸ್ಟಾರ್ ಹೋಟೆಲ್ ಓನರ್ ತಾನೆ? ಯಾವ ಸ್ಟಾರ್ ಅಡ್ಡ ಬಂದ್ರು ನಾನು ಹಿಡಿದೇ ಬಿಡೋದು. ಕರೆಕ್ಟ್. ಸ್ಟಾರ್ ಹಿಡಿಯೋದು ತುಂಬಾ ಕಷ್ಟ ಮರಿ. ಕರೆಕ್ಟ್. ಏನ್ ಡ್ಯಾಡಿ ಎಲ್ಲದಕ್ಕೂ ಕರೆಕ್ಟ್ ಅಂತೀರಾ? ಶಂಕರ್, ಇವನ್ ಲಾಯರ್. ಈ ಕರಿಕೋಟ್ ಮನಸ್ಸು ಮಾಡಿದ್ರೆ ಕಾಗೆ ಬೆಳ್ಳಗಿದೆ ಅಂತಾನು ಸಾಧಿಸಬಹುದು, ಹಾಲು ಕಪ್ಪಗಿದೆ ಅಂತಾನು ಸಾಧಿಸಬಹುದು. ನೀನ್ ಇನ್ಸ್ಪೆಕ್ಟರ್. ಈ ಕಾಕಿ ಬಟ್ಟೆಗೆ ಬರೀ ಶಕ್ತಿ ಇದ್ರೆ ಮಾತ್ರ ಸಾಲದು, ಬುದ್ಧಿನೂ ಬೇಕು. ಆಗ್ಲೇ ಅವನ್ ಕೊಡೋ ಜಾಮೀನ್ನ ಗಾಳಿಗೆ ಹಾರಿಸಬಹುದು. ತ್ಯಾಗು, ನೋಡಿದ್ಯಾ? ಎಷ್ಟೇ ಆದ್ರೂ ಒಂದೇ ಡಿಪಾರ್ಟ್ಮೆಂಟ್. ಹೌದಮ್ಮ. ಶಡ ಸೀತಾ, ಯಾವ ಮುಟ್ಟಾಳನು ಒಂದು ಕಣ್ಣನ್ನ ಹೆಚ್ಚಾಗಿ ಪ್ರೀತಿಸಿ ಇನ್ನೊಂದು ಕಣ್ಣನ್ನ ಲಕ್ಷ್ಯ ಮಾಡಲ್ಲ. ಇವನ್ ನನ್ನ ರೈಟ್ ಹ್ಯಾಂಡ್, ಇವನ್ ನನ್ನ ಲೆಫ್ಟ್ ಹ್ಯಾಂಡ್. ಐ ವಾಂಟ್ ಬೋತ್ ಮೈ ಹ್ಯಾಂಡ್ಸ್ ಅಂಡ್ ಐ ಲೈಕ್ ಬೋತ್ ದ ಹ್ಯಾಂಡ್ಸ್. ಅಪ್ಪ, ನಾನು ನೀನ್ ನನ್ನ ಉಸಿರು ಕಣಮ್ಮ. ನೀನಿದ್ರೇನೆ ದೇಹಕ್ಕೆ ಜೀವ, ಇಲ್ದೇ ಇದ್ರೆ ಬರೀ ಬಾಡಿ, ಐ ಮೀನ್ ಡೆಡ್ ಬಾಡಿ.